ಹರೇ ಶ್ರೀನಿವಾಸ ಹರಿ ಓಂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ವೃಶ್ಚಿಕ ರಾಶಿಯವರ ಬಗ್ಗೆ ಒಂದೆರಡು ಮಾತು ಹೇಳೋಣ ಅಂತ ಹೇಳಿ ವಿಡಿಯೋ ಮಾಡಿದ್ದೀನಿ. ಏನಪ್ಪ, ವೃಶ್ಚಿಕ ರಾಶಿಗೆ ಯೋಗದ ಸುರಿಮಳೆನೇ ಹರಿದು ಬರ್ತಾ ಇದೆ. ಈ ಜೂನ್ 2ನೇ ತಾರೀಕಿಂದ ವೃಶ್ಚಿಕ ರಾಶಿಯವರಿಗೆ ಗುರುಬಲ ಬರ್ತಾ ಇದೆ. ಅವ್ರು ಏನು ಅಂದ್ಕೊಂಡಿರೋ ಕೆಲಸ ಎಲ್ಲ ಈಡೇರೋ ಅಂತಹ ಒಂದು ಈ ವರ್ಷ ಆಗಿದೆ ಸ್ನೇಹಿತರೆ. ಮತ್ತು ಅವ್ರು ಏನು ಒಂದು ಪಂಚಮಿ ಶನಿಯಿಂದ ಅನುಭವಿಸಿದ್ರಲ್ಲ ಇಷ್ಟು ದಿನ, ಒಂದು 6-7 ವರ್ಷದಿಂದ ಒಂದು ಕಷ್ಟ, ನೋವು, ಬಾಧಿ, ಸಂಕಷ್ಟಗಳಿಂದ ಮತ್ತು ನಿಷ್ಠೂರ, ಜಗಳ, ಗಂಡ ಹೆಂಡತಿ ಎಲ್ಲ ದೂರ ಆಗ್ಬಿಟ್ಟವ್ರೆ. ಡೈವರ್ಸ್ ಕೇಸ್ಗಳು ಆಗ್ಬಿಟ್ಟಿದ್ದಾವೆ. ಅಮ್ಮ ಮಕ್ಳುಗಳಿಗೆ ಆಗಲ್ಲ, ಅತ್ತೆ ಮಾವದಿರ್ಗಾಗಲ್ಲ, ಹೊರವ್ರಿಗಿತ್ತಿದಿರ್ಗಾಗಲ್ಲ. ಕುಟುಂಬದಲ್ಲಿ ಬಿರುಕು, ಗಂಡ ಹೆಂಡತಿರಲ್ಲಿ ಜಗಳ, ಸ್ಥಾನ ಮಾನ ಎಲ್ಲ ಗೌರವ ಅವ್ರನ್ನ ಅವಮಾನ ಮಾಡುವಂತಹ ಒಂದು ಪರಿಸ್ಥಿತಿಲಿ ತುಂಬ ಜನ ನರಳುತ್ತಿದ್ರು ಅಂತಲೇ ನಾನು ಹೇಳ್ಬೋದು. ಈ ವೃಶ್ಚಿಕ ರಾಶಿಲಿ ಆ ಪಂಚಮಿ ಶನಿ ಅಷ್ಟು ಅವ್ರಿಗೆ ಒಂದು ತೊಂದರೆ ಕಾಟನ ಕೊಟ್ಟು ಇಷ್ಟು ವರ್ಷ ಸುತ್ತಾಡಂಗೆ ಮಾಡಿಬಿಟ್ಟಿದ್ದಾರೆ. ಏನು ಅವ್ರಿಗೆ ಕೊನೆ ಪಕ್ಷ ಕುಡಿಯೋಕ್ಕೆ ಒಂದು ಜ್ಯೂಸ್ ಕುಡಿಯೋಕ್ಕೂ 10 ರೂಪಾಯಿ ದುಡ್ಡಿಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಕಾಟ ಆಗೋಗ್ಬಿಟ್ಟಿರುತ್ತೆ. ಈ ಒಂದು 5-6 ವರ್ಷದಿಂದ ಅದು ಅನುಭವಿಸ್ತವ್ರಿಗೆ ಗೊತ್ತು ಈ ಒಂದು ನೋವು ಬಾಧೆ ಎಲ್ಲ. ಸೊ ಹಂಗಾಗಿ ಈಗ ಅವ್ರಿಗೆ ತುಂಬ ಒಂದು ಅದೃಷ್ಟದ ಬಾಗಿಲು, ಏನು ಚಿನ್ನದ ಸುರಿಮಳೆ ಅಂತಲೇ ಇಲ್ಲ, ದುಡ್ಡಿನ ಸುರಿಮಳೆ ಅಂತಲೇ ನಾವು ಹೇಳುವಂಥ ಕಾಲ ಬಂದ್ಬಿಟ್ಟಿದೆ ಸ್ನೇಹಿತರೆ ಅವ್ರಿಗೆ. ಈಗ ಒಂದು ಜೂನು 2ನೇ ತಾರೀಕೆ ಅವ್ರಿಗೆ ಗುರುಬಲ ಅವರ ಒಂದು ರಾಶಿಗೆ ಬರ್ತಾಯಿದೆ ನೋಡಿ. ಶನಿ 2.5 ವರ್ಷಕ್ಕೆ ಒಂದು ಸರಿ ಅವರು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಸಂಚಾರ ಮಾಡ್ತಾರಂತೆ. ಒಂದು ಮನೆಯಿಂದ ಇನ್ನೊಂದು ಮನೆಗೆ ಸಂಚಾರ ಮಾಡೋಕ್ಕೆ ಅವರು 2.5 ವರ್ಷ ತಗೋತಾರೆ. ರಾಹು ಕೇತುಗಳು ಬಂದು ನೋಡಿ ಸ್ನೇಹಿತರೆ 1.5 ವರ್ಷ ತಗೋತಾರೆ. 1.5 ವರ್ಷಕ್ಕೆ ಒಂದು ಸತಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಅವರು ಸಂಚಾರ ಮಾಡ್ತಾರೆ. ಹಂಗಾಗಿ ಈಗ ಒಂದು ಗುರು ಬದಲಾವಣೆ ಹೆಂಗಾಗಿದೆ ಅಂದರೆ, ಗುರು ತನ್ನ ಉಚ್ಚಸ್ಥಾನ ಏನು ಕರ್ಕಟಕ ರಾಶಿ ಸ್ವಂತ ಮನೆ ಇದ್ದಂಗೆ ಅವ್ರಿಗೆ. ಈಗ ಅಪ್ಪನ ಮನೆ, ಅಮ್ಮನ ಮನೆ, ಅಜ್ಜಿ ಮನೆ ಅಂತ ಹೋಗೋದೇ ಬೇರೆ, ನಮ್ಮ ಮನೆಯೇ ಬೇರೆ ಅಲ್ಲ. ಈ ಒಂದು ಗುರುಬಲ ಬಂದು 12 ವರ್ಷಕ್ಕೊಂದು ಸರಿ ಕರ್ಕಟಕ ರಾಶಿಗೆ ಬರೋ ಅಂಥದ್ದಂತೆ. ಸೊ ಹಂಗಾಗಿ ಈಗ 12 ವರ್ಷ ಆಗಿರೋದ್ರಿಂದ ಅವ್ರು ಈ ಕರ್ಕಟಕ ರಾಶಿಗೆ ಏನು ಬಂದು ಅವರ ಸ್ವಂತ ಮನೆಯಲ್ಲಿ ಕೂಡ್ತಾ ಇದ್ದಾರೆ, ಅದ್ರ ಪ್ರಯುಕ್ತ ಅದ್ರ ಪ್ರಭಾವ ಈಗ ಒಂದು 5 ರಾಶಿಯವ್ರಿಗೆ ತುಂಬ ಸ್ಟಾರ್ ಆಗಿದೆ. ನಾನಿನ್ನು ಮಿಕ್ಕಿದ 4 ರಾಶಿಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಇವತ್ತು ಮುಖ್ಯವಾಗಿ ಕೊಡ್ತಾ ಇರೋದು ನಾನು ಬಂದು ವೃಶ್ಚಿಕ ರಾಶಿಯವರಿಗೆ ನಾನು ಈ ಒಂದು ವಿಡಿಯೋನ ಮಾಡಿದ್ದೀನಿ. ಈ ಒಂದು ಕರ್ಕಟಕ ರಾಶಿಗೆ ಬಂದು ಕೂರಿರೋದ್ರಿಂದ 12 ವರ್ಷದ ನಂತರ ನೋಡಿ ಬರ್ತಾ ಇರೋದಂತೆ. 12 ವರ್ಷದಿಂದ ಅದು ಬಂದಿರಲಿಲ್ಲ. ಸೊ ಹಂಗಾಗಿ ಅದರಿಂದ ಇವ್ರಿಗೆ 5 ರಾಶಿಯವ್ರಿಗೆ, 5 ರಾಶಿಗೆ ಯಾವ್ಯಾವಪ್ಪ ಅಂದರೆ ಮಿಥುನ ಮತ್ತು ವೃಶ್ಚಿಕ ರಾಶಿ, ಮಕರ ರಾಶಿ, ಮೀನ ರಾಶಿ ಮತ್ತು ಕನ್ಯಾ ರಾಶಿ. ಈ ಒಂದು 5 ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಅಂತ ನಾವು ಬಾಯಲ್ಲಿ ಹೇಳ್ತೀವಿ ಗಾದೆನ, ಅದು ಸತ್ಯ ಆಗೋವಂಥ ಟೈಮು ಈಗ ಅವ್ರಿಗೆ ಹುಡಿಕೊಂಡು ಬಂದಿದೆ ಸ್ನೇಹಿತರೆ. ಹಂಗಾಗಿ ಅವ್ರಿಗೆ ಈ ಒಂದು ವರ್ಷ ಏನು ಬೇಕಾದರೂ ಆಟ ಆಡ್ಬೋದು. ಆದರೆ ದುಡ್ಡು ಬರುತ್ತೆ, ಆದರೆ ದುಡ್ಡು ಹೋಗ್ಬಿಡುತ್ತೆ. ಹೋಗ್ದಂಗೆ ಅವರು ಭಾಳ ಹುಷಾರಾಗಿ ಇಟ್ಕೊಂಡಿರಬೇಕು. ಮತ್ತು ಎಷ್ಟೋ ಜನ ಕೆಲಸಗಳಿಗೆ ಹಾಕ್ಕೊಂಡು ಕಾಯ್ತಾ ಇರ್ತಾರೆ. ಅವರು ಕರೆಕ್ಟ್ ಒಂದು ರೂಟ್ ಹಿಡಿದು ಒಂದು ಪ್ಲ್ಯಾನ್ ಮಾಡಿ ಒಂದು ಟೈಮುಗಳಿಗೆ ನೋಡಿ ಅವ್ರನ್ನ ಒಂದು ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಒಂದು ಮೀಟ್ ಮಾಡೋದ್ರಿಂದ ಗುರುಬಲ ಇರೋದ್ರಿಂದ ಪಕ್ಕ ಅವರ ಕೆಲಸ ಆಗೇ ಆಗುತ್ತೆ. ಮತ್ತು ಒಂದು ಭೂಮಿನ ತೊಗೋಬೇಕು ಅಂತ ಎಷ್ಟೋ ವರ್ಷದಿಂದ ಕಾಯ್ತಾ ಇರ್ತಾರೆ. 1 ಅಡಿ ಜಾಗ ತೊಗೊಳಕ್ಕಾಗಲ್ಲ. ಹಾಗಾಗಿ ಕೆಲವರು ಈ ಜಾಗನೇ ತೊಗೋಬೇಕು ಅಂತ ಅನ್ನೋರು ಖಂಡಿತ ಈ ಒಂದು ಗುರುಬಲದಲ್ಲಿ ಜಾಗ ತೊಗೋಬೋದು. ಮತ್ತು ಅವ್ರಿಗೆ ಏರೋಪ್ಲೈನು, ಫ್ಲೈಟ್ಗಳಲ್ಲಿ ಓಡಾಡೋಂಥ ಯೋಗ, ಫಾರಿನ್ಗೆ ಹೋಗೋ ಯೋಗ, ಫಾರಿನಲ್ಲಿ ಫ್ಲ್ಯಾಟ್ ತೊಗೊಳ್ಳೋವಂಥ ಯೋಗ ಸೂಪರಾಗಿದೆ. ಅಲ್ಲೂ ಸಹ ಇವ್ರು ಹೋಗ್ಬಿಟ್ಟು ಅಲ್ಲಿ ಒಂದು ಹೋಗೋವಂಥ ಯೋಗ ಇದೆ. ಫಾರಿನ್ಗೆ ಹೋಗುವಂಥವ್ರು ಇವರು ಪ್ರಯತ್ನ ಪಡ್ಬೋದು. ಮತ್ತು ಇನ್ನೊಂದು ಮುಖ್ಯವಾಗಿ ಏನು ಹೇಳ್ತೀನಿ ಅಂತಪ್ಪ ಅಂದರೆ, ಅವ್ರು ಏನೇ ಒಂದು ಕೆಲಸ ಮಾಡಿದ್ರು ಸಕ್ಸಸ್ ಆಗುವಂಥ ಒಂದು ಟೈಮ್ ಬಂದಿದೆ. ಹೇಳಲ್ಲ, ಒಂದು ಕಲ್ಲು ಹೊಡೆದ್ರೆ 3 ಹಣ್ಣು ಬಿದ್ದುಬಿಡುತ್ತಂತೆ. ಒಂದೊಂದ್ಸರಿ 10 ಕಲ್ಲು ಹೊಡೆದ್ರು 1 ಹಣ್ಣು ಬೀಳಲ್ಲ. ಇವ್ರು ಒಂದೇ ಒಂದು ಕಲ್ಲು ಹೊಡೆದ್ರು 10 ಹಣ್ಣು ಬೀಳೋ ಅಂತಹ ಟೈಮು ಇವ್ರಿಗೆ ಬಂದಿದೆ. ಮತ್ತು ಮಕ್ಕಳೇ ಇಲ್ಲ ಅಂತ ಕೊರಗುವಂಥವ್ರು ತುಂಬ ಜನ ಇರ್ತಾರೆ. ಅವ್ರಿಗೆ ಖಂಡಿತ ಮಕ್ಕಳಾಗುವಂಥ ಭಾಗ್ಯ ಇದೆ. ಮತ್ತು ಮದುವೆ ವಿಷಯ ಅಂತ ಬಂದಾಗ ಎಷ್ಟೋ ಜನಕ್ಕೆ ಕಿತ್ತಾಡಿ ದೂರ ಆಗೋಗ್ಬಿಟ್ಟಿರ್ತಾರೆ. ಮತ್ತು ಒಂದು ವರದಕ್ಷಿಣೆ ಕೇಸಿಗೆ ಅದು ಮಾತುಕತೆ ಕಿತ್ತೋಗಿ ಅಂಥವೂ ಸಹ ಅವರೊಂದು ಅನುತನಕ್ಕೆ ಬಂದು ಈ ಹುಡುಗಿನೇ ಮಾಡ್ಕೋಬೋದು, ಈ ಹುಡುಗನೇ ಮಾಡ್ಕೋಬೋದು ಅಂತ ಹೇಳಿ ಮಾಡ್ಕೊಳ್ಳೋವಂಥವ್ರು ಇರ್ತಾರೆ. ಲವ್ ಮ್ಯಾರೇಜ್ ಸಕ್ಸಸ್ ಆಯ್ತವೆ.
ಮತ್ತು ಅರೇಂಜ್ ಮ್ಯಾರೇಜು ಆಗುತ್ತೆ, ಮತ್ತು ಮದುವೆನೇ ಆಗದೆ ನಾನು ಆಗೋದೇ ಇಲ್ಲ ಅಂತೂ ಕೆಲವರು ನನಗೆ ಮದುವೆ ಸವಾಸನೇ ಬೇಡಪ್ಪ ಅವ್ರಿವ್ರು ನೋಡಿ ನಂಗೆ ಬೇಜಾರಾಗೋಗಿದೆ ಅಂತಾರಲ್ಲ, ಅವ್ರುಗಳಿಗೂ ಸಹ ಒಂದು ಮದುವೆ ಮಾಡ್ಕೋಬೇಕು ಅನ್ನೋ ಒಂದು ಮನಸ್ಸಿಗೆ ಬರುವಂತಹ ಒಂದು ಟೈಮ್ ಆಗಿದೆ ಸ್ನೇಹಿತರೆ. ಹಂಗಾಗಿ ಪ್ರತಿಯೊಬ್ಬರೂ ಈ ಒಂದು ವರ್ಷ ಅವರು ವೃಶ್ಚಿಕ ರಾಶಿಯವರು ಉಪಯೋಗಿಸ್ಕೊಳ್ಳಿ. ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ಅಂತ ಬಂದಾಗ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಅಡೆತಡೆನೇ ಆಗ್ಬಿಡುತ್ತೆ. ಹಂಗಾಗಿ ಮನೇಲಿ ಏನು ಒಂದು ತಂದೆ ತಾಯಿ ಇಲ್ಲ ಅವ್ರ ಬ್ರದರ್ ಸಿಸ್ಟರ್ ಯಾರು ಇರ್ತೀರೋ ಅವ್ರುಗಳು ಸ್ವಲ್ಪ ಮಕ್ಕಳ ಮೇಲೆ ಒಂದು ಜ್ಞಾನ ಕೊಟ್ಟು ಅವ್ರನ್ನ ಚೆನ್ನಾಗಿ ಅವ್ರಿಗೆ ಮನೇಲೂ ಗೈಡೆನ್ಸ್ ಮಾಡಿ ಓದಿಸ್ಬೇಕು. ಹಂಗಾದ್ಮೇಲೆ ಅವ್ರಿಗೆ ನೋಡಿ ಚೆನ್ನಾಗಿ ಓದೋ ಅಂಥ ಪರ್ಸೆಂಟೇಜ್ ಬರಲಿಲ್ಲ ಅಂದ್ರೂ ಈ ವರ್ಷ ಸ್ವಲ್ಪ ಅವ್ರಿಗೆ ಓದೋದ್ರಲ್ಲಿ ಒಂಚೂರು ಇದಿದೆ, ಗಮನ ಕೊಟ್ಟರೆ ಖಂಡಿತ ಅವ್ರು ಒಳ್ಳೆ ರ್ಯಾಂಕ್ ಬಂದೇ ಬರ್ತಾರೆ ಅಂತ ಹೇಳ್ತೀನಿ. ಮತ್ತು ಸೈಟು ಅಲ್ಲದೇ ಜಮೀನದೊಂದು ತಗೋಬೇಕು ಅಂತ ಯಾರು ಆಸೆ ಪಟ್ಟಿರ್ತಾರೆ, ಅಥವಾ ಜಮೀನು ಕೇಸ್ ಎಲ್ಲ ಏನು 10 ವರ್ಷ 20 ವರ್ಷ 30 ವರ್ಷದಿಂದ ಫೈಲಲ್ಲೇ ಕೋರ್ಟಲ್ಲೇ ಓಡಾಡ್ತಾ ಇರುತ್ತೆ, ಅಂಥ ಕೇಸ್ಗಳು ಖಂಡಿತ ತೀರ್ಮಾನ ಆಗಿಬಿಟ್ಟು ಅವ್ರ ಜಮೀನು ಅವ್ರಿಗೆ ಸಿಗೋವಂಥ ಪುಣ್ಯ ಕಾಲ ನೋಡಿ ಈ ಒಂದು. ಅದು ಮುಖ್ಯವಾಗಿ ಅಧಿಕ ಮಾಸದಲ್ಲಿ ಇವರಿಗೆ ಗುರುಬಲ ಬಂದಿದೆ. 3 ವರ್ಷಕ್ಕೊಂದು ಸರಿ ಬರೋ ಅಂಥ ಈ ಅಧಿಕ ಮಾಸದಲ್ಲಿ ಸ್ವಾಮಿ ಅವ್ರು ಏನು ಒಂದು ಸ್ಥಾನಕ್ಕೆ ಅವ್ರ ಮನೆಗೆ ಹೋಗಿ ಇವ್ರಿಗೆಲ್ಲ ಒಂದು ಒಳ್ಳೇದು ಮಾಡ್ತಾಯಿದ್ದಾರೆ ಅಂದರೆ ಇದು ವೃಶ್ಚಿಕ ರಾಶಿಯ ಪುಣ್ಯ ಅಂತಲೇ ನಾವು ಹೇಳ್ಬೋದು ಸ್ನೇಹಿತರೆ. ಮತ್ತು ಕುಟುಂಬದಲ್ಲಿ ತುಂಬ ಕಲಹ ಆಗ್ಬಿಟ್ಟಿರ್ತಾರೆ, ಆಸ್ತಿಗೋಸ್ಕರ ಅತ್ತೆ ಮಾವನ ಆಸ್ತಿಗೆ, ಈ ಕಡೆ ಅಪ್ಪ ಅಮ್ಮನ ಮನೆ ಆಸ್ತಿಗೆ ಗಂಡನ ಹತ್ರ ಜಗಳ ಕಾಯೋಂಥವ್ರು ಅವರೆಲ್ಲ ಒಂದು ಒಟ್ಟೊಟ್ಟಿಗೆ ಒಂದು ಅನುಮತಿ ಕೂತ್ಕೊಂಡು ಅನುತನಕ್ಕೆ ಬಂದುಬಿಟ್ಟು ಆಸ್ತಿ ವಿಚಾರದಲ್ಲಿ ಒಂದು ಸಮಭಾಗ ಸಿಕ್ಕುತ್ತೆ, ನ್ಯಾಯ ಸಿಕ್ಕುತ್ತೆ. ಅನ್ಯಾಯ ವೃಶ್ಚಿಕ ರಾಶಿಗೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಅವ್ರ ತಲೆಯಲ್ಲಿ ಇಟ್ಕೊಳ್ಳೇಬೇಡಿ, ನಮಗೆ ನ್ಯಾಯ ಸಿಕ್ಕುತ್ತೆ ಅಂತ ಅಂದ್ಕೊಂಡ್ರೆ ಅವರೇ ಹುಡುಕೊಂಬಂದು ನಿಮ್ಗೆ ನ್ಯಾಯ ಕೊಡೋವಂಥ ಟೈಮ್ ಬಂದಿದೆ. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋಕೆ 2 ದಿನ ಲೇಟ್ ಆಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಕೋಪ ಆದರೂ ಸ್ವಲ್ಪ ಕೋಪಗಳನ್ನ ಬಿಡಬೇಕು. ಹಂಗಾಗಿ ಕೋಪ ಬಿಟ್ಟರೆ ಖಂಡಿತ ನೀವೇನು ಅಂದ್ಕೊಂಡಿರ್ತೀರೋ ಆ ಕೆಲಸಗಳೆಲ್ಲ ಹಾಗೇ ಆಗುತ್ತೆ. ಮತ್ತು ನೀವು ಈ ರೂಟಲ್ಲಿ ಹೋಗೋಣ ಅಂದರೆ ನಿಮ್ಮ ಹಿಂದೆನೇ ಬರ್ತಾರೆ, ಅಂಥ ಒಂದು ಮಾತು ನಿಮ್ಮ ಹತ್ರ ಚಾತುರ್ಯ ಇದೆ. ನೀವು ಯಾರು ಸ್ನೇಹನೂ ಬಯಸೋದೇ ಇಲ್ಲ, ಸ್ನೇಹ ಮಾಡಿಬಿಟ್ರಂತೂ ಪ್ರಾಣ ಕೊಡ್ತೀರಾ, ಅವ್ರನ್ನ ಬಿಡೋದೇ ಇಲ್ಲ, ಯಾವುದೇ ಕಾರಣಕ್ಕೂ ಬಿಡೋಲ್ಲ. ಮತ್ತು ನನಗೆ ಸ್ನೇಹ ಬೇಕು ಫ್ರೆಂಡ್ಶಿಪ್ ಬೇಕು ಅಂತ ನೀವು ಮೇಲ್ಬಿದ್ದು ಯಾರ ಹತ್ರಕ್ಕೂ ಹೋಗಲ್ಲ. ಅವ್ರು ಬಂದು ಅಥವಾ ನಿಮ್ಗೇನೋ ಅವ್ರ ಮೈಂಡಲ್ಲಿ 10 ಜನದಲ್ಲಿ ಒಬ್ಬರನ್ನ ನನ್ನ ಫ್ರೆಂಡ್ ಮಾಡ್ಕೋಬೇಕು ಅಂತ ನಿಮ್ಗೆ ಅನಿಸಿದ್ರೆ ಮಾತ್ರ ನೀವು ಅವ್ರನ್ನ ಫ್ರೆಂಡ್ಶಿಪ್ ಮಾಡ್ಕೊಂಡಿರ್ತೀರ. ಸೊ ಹಾಗಾಗಿ ನೀವು ಆ ಫ್ರೆಂಡ್ಶಿಪ್ನ ಕಳ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಮತ್ತು ಈ ದುಡ್ಡು ಚಿನ್ನ ಅಂತ ವಿಷಯಕ್ಕೆ ಬಂದರೆ ದುಡ್ಡನ್ನ ತುಂಬಾ ಸಂಪಾದನೆ ಮಾಡ್ತೀರಾ, ತುಂಬಾ ದುಡ್ಡು ನೋಡ್ತೀರಾ. 10 ರೂಪಾಯಿ ಇರೋಲ್ಲ ನಿಮ್ಮ ಹತ್ರ. 10 ರೂಪಾಯಿಗೂ ನೀವು ಒಂದು ಬಸ್ ಚಾರ್ಜ್ಗೂ ಒಂದು ಬಟ್ಟೆಗೂ ನೀವು ಮನೇಲಿ ಏನು ಅಪ್ಪ ಅಮ್ಮನ ಹತ್ರ ಬೇಡಿರ್ತೀರೋ, ಇಲ್ಲ ಗಂಡನ ಹತ್ರ ಬೇಡಿರ್ತೀರೋ, ಇಲ್ಲ ಹೆಂಡತಿ ಹತ್ರ ಕೇಳಿರ್ತೀರೋ ಗೊತ್ತಿಲ್ಲ. ಆದರೆ ನೀವೇ ಕೊಡೋಂಥ ಒಂದು ಟೈಮು ಈಗ ಬಂದ್ಬಿಟ್ಟಿದೆ. ಹಂಗಾಗಿ ಪ್ರತಿಯೊಬ್ಬರು ಅಧಿಕ ಮಾಸದಲ್ಲಿ ವಿಷ್ಣುನ ಆರಾಧನೆ ಮಾಡಿ, ನಾನು ಹೋಗಿ ಬಂದು ಅದನ್ನೇ ಹೇಳ್ತೀನಿ, ವಿಷ್ಣು ಪರಮಾತ್ಮ ನೋಡಿ 5 ರಾಶಿಯವ್ರಿಗೆ ಎಷ್ಟು ಚೆನ್ನಾಗಿ ಆಶೀರ್ವಾದ ಅಂದರೆ ಬೇರೆ ರಾಶಿಯವ್ರಿಗೂ ಇದೇ ಫಲ ಇಲ್ಲ ಅಂತೇನಿಲ್ಲ. ಆ ರಾಶಿ ಫಲದನ್ನು ನಾನು ನಿಮ್ಗೆ ಹೇಳ್ತೀನಿ. ಗುರು ಬಲ ಅಂತ ಬಂದಿರೋದೇ ಇವಾಗ ಮದುವೆ ಅಂದರೆ ಎಲ್ಲರಿಗೂ ಮದುವೆ ಆಗುತ್ತೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಪಟ್ಟಂತ ಮದುವೆ ಸೆಟ್ ಆಗೋದಕ್ಕೂ ಒಂದು 7-8 ತಿಂಗಳಿಂದ ಸೆಟ್ ಆಗೋಂಥದ್ದಕ್ಕೂ ಭಾಳ ವ್ಯತ್ಯಾಸ ಇರುತ್ತಲ್ಲ. ಸೊ ಹಂಗಾಗಿ ಇವ್ರದ್ದು ಪಟ್ಟಂತ ಸೆಟ್ಟಾಗಿ ಪಟ್ ಅಂತ ಮದುವೆ ಆಗೋದು, ಪಟ್ ಅಂತ ಕೆಲಸಗಳು ಸಿಗೋದು, ಈ ಥರ ಫಾಸ್ಟಲ್ಲಿ ಗುರು ಗ್ರಹ ಇವ್ರಿಗೆ ಕೊಡ್ತಾಯಿದ್ದಾರೆ. ಹಂಗಾಗಿ ಪ್ರತಿಯೊಬ್ಬರನ್ನ ನೀವು ಉಪಯೋಗಿಸ್ಕೊಳ್ಳಿ. ಮತ್ತು ನೀವು ಸುಬ್ರಹ್ಮಣ್ಯ ಸ್ವಾಮಿನ ಜಾಸ್ತಿ ಆರಾಧನೆ ಮಾಡಿ. ಸುಬ್ರಹ್ಮಣ್ಯ ಸ್ವಾಮಿನ ಆರಾಧನೆ ಮಾಡಿದಷ್ಟು ಒಳ್ಳೆಯದು. ಮತ್ತು ನೀವು ಎಲ್ಲನ ಬರತ್ತವ ನಾಗಪ್ಪ ಏನನ್ನ ನಿಮ್ಮ ಕಂಡ್ರೆ, ಹಾವುಗಳು ಕಂಡಾಗ ಇಲ್ಲಿತ್ತು ಇದು ನೋಡಿ ಇದು ಹೊಡೀರಿ ಅಂತ ಮಾತ್ರ ನೀವು ಹೇಳಕ್ಕೆ ಹೋಗ್ಬೇಡಿ, ಅದು ತುಂಬ ದೊಡ್ಡ ದೋಷ. ಹಂಗಾಗಿ ನೀವು ನೋಡಿದ್ರು ನೋಡಿಲ್ಲ ಅಂತೇಳಿ ಕೈ ಮುಕ್ಕೊಂಡು ಸೈಲೆಂಟಾಗಿದ್ದುಬಿಡಿ. ಮನೆ ಒಳಗೆ ಅಲ್ಲಿ ಬಂದರೆ ಏನು ಮಾಡೋಕ್ಕಾಗಲ್ಲ, ಹೇಳಲೇಬೇಕು. ಆದಿ ಬೀದಿಲೆಲ್ಲ ನಾವು ಹೋಗ್ಬೇಕಾದ್ರೆ ಆಯಿತು ನಾನು ನೋಡಿದೆ ಅಂತಲೂ ಹೇಳಕ್ಕೆ ಹೋಗ್ಬಿಡಿ. ಅದು ನಿಮ್ಮ ದರ್ಶನ ಕೊಡೋದು ನಿಮ್ಮ ಫಲ, ನಿಮಗೆ ಒಂದು ಪುಣ್ಯ ಅಂತ ನಾನು ಹೇಳ್ತೀನಿ. ಎಲ್ಲರಿಗೂ ಸುಮ್ಮನೆ ದರ್ಶನ ಕೊಡಲ್ಲ ಸ್ವಾಮಿ. ಸೊ ಹಾಗಾಗಿ ನಿಮ್ಗೆ ಅದರಲ್ಲೂ ನಾಗರಾವೇನ ದರ್ಶನ ಕೊಟ್ಟರೆ ನಿಮ್ಗೆ ಯೋಗ ಇದೆ, ನಿಮಗೆ ಫಲ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಮತ್ತು ಚಿನ್ನನ ಈ ವರ್ಷ ತುಂಬಾ ನೀವು ಒಂದು ಚಿನ್ನನ ತೊಗೊಳ್ತೀರಾ. ಚಿನ್ನದಂಥ ಯೋಗ ಅಂತಲೇ ನಿಮ್ಗೆ ಹೇಳ್ಬೇಕಾದ್ರೆ ಚಿನ್ನನೇ ಇನ್ನೇನಕ್ಕೆ ಬೇಕಲ್ವರ. ಚಿನ್ನ, ದುಡ್ಡು, ಕಾಸು ಎಲ್ಲ ನಿಮ್ಗೆ ಸಿಗೋವಂಥ ಈ ಪುಣ್ಯ ಕಾಲದಲ್ಲಿ ಕೆಲವರು ಫಾರಿನ್ಗೆ ಹೋಗಬೇಕು ಅಂತ ಆಸೆ ಪಡ್ತಾರೆ. ಹೋಗುವಂಥವ್ರು ಧಾರಾಳವಾಗಿ ಹೋಗ್ಬೋದು. ಫಾರಿನಲ್ಲೂ ಚೆನ್ನಾಗಿ ಜೀವನ ಮಾಡ್ತೀರಾ.
ಮತ್ತು ಶನೇಶ್ವರ ಸ್ವಾಮಿಯವ್ರನ್ನ ತುಂಬ ಆರಾಧನೆ ಮಾಡಬೇಕು. ಶನೇಶ್ವರ ಸ್ವಾಮಿನ ಆರಾಧನೆ ಮಾಡಿದಷ್ಟು ನಿಮ್ಗೆ ಒಳ್ಳೆಯದಾಗುತ್ತೆ. ಯಾಕಂದರೆ ಶನೇಶ್ವರ ಸ್ವಾಮಿ ನಿಮ್ಗೆ ಎಷ್ಟು ಕಾಟ ಕೊಟ್ಟಿರ್ತಾನೋ ಹೋಗ್ಬೇಕಾದ್ರೆ ಅವರು ನಿಮಗೆ ಫಲ ಕೊಟ್ಟು ಹೋಗ್ತಾರಂತೆ. ಅರ್ಥ ಆಯಿತಾ? ಶನಿ ಕಾಟದಲ್ಲಿ ಎಷ್ಟು ನಾವು ಅನುಭವಿಸಿರ್ತೀವೋ, ಸ್ವಾಮಿ ನೀನು ಉಳಿದ ವರ್ಷ ನಮಗೆ ನನಗೆ ಕಾಟ ಕೊಟ್ಟಿದೆ ಅಲ್ವಾ, ನನ್ನ ಕಾಟನೆಲ್ಲ ಇವ್ರು ಸಹಿಸ್ಕೊಂಡಿದ್ದಾರಲ್ವ ಅಂತ ಹೇಳ್ಬಿಟ್ಟು ಆ ಸ್ವಾಮಿನೂ ತಿರ್ಗಾ ನಮಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡ್ತಾರಂತೆ ಲಾಸ್ಟ್ಗೆ. ಮತ್ತು ನಾವು ಆರಾಧನೆ ಮಾಡೋದ್ರಿಂದ ನಮಗೆ ಮತ್ತೆ ಕಾಟಗಳು ಹೆಚ್ಚಿಗೆ ಇರೋದಿಲ್ಲ. ಸೊ ಹಂಗಾಗಿ ಶನೇಶ್ವರ ಸ್ವಾಮಿಯವ್ರನ್ನ ಆರಾಧನೆ ಮಾಡಿ. ಮತ್ತು ತುಂಬ ಪ್ರಸಿದ್ಧಿಯಾಗಿರುವಂಥ ಶನೇಶ್ವರ ಸ್ವಾಮಿ ದೇವಾಲಯಕ್ಕೆ ನೀವು ಹೋಗ್ಬಿಟ್ಟು ಬನ್ನಿ. ಮಧುರೆ ಶನೇಶ್ವರ ಸ್ವಾಮಿ ಅಂತ ಇರುತ್ತೆ, ಮತ್ತು ಕಾಯಕ ಶನೇಶ್ವರ ಸ್ವಾಮಿ, ಈ ಥರ ಒಂದು ಫೇಮಸ್ ಆಗಿರುವಂತಹ ಒಂದು ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಅಲ್ಲಿ ಒಂದೊಂದು ದಿನ ಇದ್ಬಿಟ್ಟು ಬರೋದ್ರಿಂದನೂ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಈ ಗುರು ಬಲ ಬಂದಿರೋದು ನಿಮ್ಮ ಯೋಗ ಅಂತಲೇ ಹೇಳ್ಬೋದು. ಏನು ಇಷ್ಟು ವರ್ಷ ನೀವು ಅನುಭವಿಸಿದ್ರಿ, ನೋವು ಬಾಧಿ ಸಂಕಟ, ಇವನಿಂದ ನೀವು ದೂರ ಆಗ್ತೀರಾ. ಒಂದು ಒಳ್ಳೆ ವೆಹಿಕಲ್ಲು, ಕಾರ್ ತಗೋತೀರಾ, ಗಾಡಿ ತಗೋತೀರಾ, ಮನೆ ತಗೋತೀರಾ, ಮದುವೆ ಆಗ್ತೀರಾ, ಮಕ್ಕಳು ಕೆಲವರೆಲ್ಲ ಮಕ್ಕಳೇ ಆಗಲಿಲ್ಲ ಅಂತ ಭಾಳ ವರ್ಷಕ್ಕೆ ಹೋಗ್ತಾರೆ. ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ಮಕ್ಕಳು ಮಾಡ್ಕೊಳ್ಳೋ ಅಂಥ ಕಾಲ ಬಂದ್ಬಿಟ್ಟಿದೆ. ಏನೂ ಇಲ್ಲ, ಆರಾಮಾಗಿ ಮಕ್ಕಳಾಗೋವಂಥ ಯೋಗ ಇದೆ ನಿಮಗೆ. ಇವೆಲ್ಲ ನೀವು ಉಪಯೋಗಿಸ್ಕೊಳ್ಳಿ. ಆ ದೇವರನ್ನ ಆರಾಧನೆ ಮಾಡಿ, ಕುಲ ದೇವರುಗಳ್ನ, ಮನೆ ದೇವರುಗಳ್ನ ಮೊದಲು ನೀವು ಪೂಜೆ ಮಾಡಿಕೊಂಡು, ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಏನು ಈ ಶನೇಶ್ವರ ಸ್ವಾಮಿಯವರು ಮತ್ತು ಶಿವಸ್ವಾಮಿ ನಮ್ಮ ಸಕಲ ಜೀವಿಗಳಿಗೂ ಆಹಾರ ಕೊಡೋರು, ಕಷ್ಟ ಪರಿಹಾರ ಮಾಡೋರು ಶಿವ ಆಗಿರ್ತಾರೆ. ಅದರಲ್ಲಿ ಈ ಅಧಿಕ ಮಾಸದಲ್ಲಿ ಬಂದಿರೋದ್ರಿಂದ ದಯವಿಟ್ಟು ಇನ್ನೂ 15 ದಿವಸ ಟೈಮ್ ಇದೆ. ಅಷ್ಟರೊಳಗೆ ನಿಮ್ಗೆ ಏನು ಈ ಕಾಟಗಳೆಲ್ಲ ಬಿಡುಗಡೆ ಆಗಿದೆ ಅಂತ ನಮ್ಗೆ ಯೋಗ ಬಂದಿದೆ ಅಂದ್ಬಿಟ್ಟು ನೀವು ಇದು ಮಾಡೋಕ್ಕೆ ಹೋಗಬೇಡಿ. ನಾನು ಹೇಳ್ದಂಗೆ ಬ್ರಾಹ್ಮಣರಿಗೆ ಒಂದು 5 ಜನ ಇಲ್ಲ 9 ಜನ ಈ ಥರ ದಂಪತಿಗಳಿಗೆ ನೀವೊಂದು ಅರಿಶಿನ ಕುಂಕುಮ ಆದಷ್ಟು ನೀವು ಅವ್ರಿಗೆ ಒಂದು ದಾನ ಧರ್ಮ, ಒಂದು ಕಾಣಿಕೆ, ಒಂದು ಬಟ್ಟೆ, ಒಂದು ಸೀರೆ, ಈ ಥರ ಎಲ್ಲ ಕೊಡಿ. ನಿಮ್ಮ ಕರ್ಮ, ನಿಮ್ಮ ಕಾಟ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತೀನಿ. ಹಂಗೆ ನಿಮಗೆ ಏನು ಬ್ರಾಹ್ಮಣರು ದಂಪತಿಗಳು ಸಿಕ್ಕಲಿಲ್ಲ ಅಂದರೆ ನಿಮ್ಮ ಅಕ್ಕಪಕ್ಕನೇ ಇರೋವಂಥ ಹಿರಿಯ ದಂಪತಿಗಳಿಗೆ ನೀವು ಏನೊಂದು ವೃಶ್ಚಿಕ ರಾಶಿ, ಇನ್ನೊಂದು 5 ರಾಶಿಯವರು ನಾನು ಹೇಳ್ತಾ ಬಂದಲ್ಲ, ಮಿಥುನ ರಾಶಿ ಮತ್ತು ವೃಶ್ಚಿಕ ರಾಶಿ, ಮಕರ ರಾಶಿ, ಮೀನ ರಾಶಿ ಮತ್ತು ಕನ್ಯಾ ರಾಶಿ, ಇನ್ನು ಉಳಿದ 4 ರಾಶಿಯವ್ರ ಬಗ್ಗೆನೂ ನಾನು ವಿಡಿಯೋ ಮಾಡೇ ಮಾಡ್ತೀನಿ. ತಪ್ಪದೆ ನೀವೊಂದು 5 ದಂಪತಿಗಳಿಗೆ ಕೊಡಬೇಕು. ಈ ಒಂದು ಅವರು ಲಕ್ಷ್ಮೀನಾರಾಯಣ ಸಮೇತರಾಗಿರ್ತಾರೆ. ನೀವು ಅನುಭವಿಸಿರೋ ಕಾಟ ಎಲ್ಲ ಬಿಡುಗಡೆ ಆಗಿರೋದ್ರಿಂದ ಅವರು ದೇವ್ರ ಥರ ಕೂತ್ಕೊಂಡು ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ನಿಮ್ಮ ಮನೆಗೆ ಬಂದಾಗ ಒಂದೊಂದು ಲೋಟ ಹಾಲು ಕೊಡಿ, ಅವ್ರ ಕಾಲಿಗೆ ಬಿದ್ದು ಒಂದು ಅರಿಶಿನ ಕುಂಕುಮ ಹಚ್ಚಿ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಮತ್ತು ಏನು ಈ ಗುರುಬಲ ವೃಶ್ಚಿಕ ರಾಶಿಯವರಿಗೆ ಜೂನ್ 2ರಿಂದ ಬರ್ತಾ ಇದೆ. ಆನಂತರ ಒಂದಿನ ರಾಯರ ಮಟ್ಟಿಗೆ ಒಂದು ಅಭಿಷೇಕ ಮಾಡಿಸಿ, ರಾಯರ ಆಶೀರ್ವಾದ, ದತ್ತಾತ್ರೇಯ ಸ್ವಾಮಿ ಆಶೀರ್ವಾದ, ಸಾಯಿಬಾಬಾನ ಆಶೀರ್ವಾದ ನಿಮ್ಮ ಮೇಲಿರಲಿ ಅಂತ ಹೇಳ್ತೀನಿ. ಮನೇಲಿ ಯಾವುದೇ ಕಾರಣಕ್ಕೂ ನೀವು ಕಿತಾಪತಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇಷ್ಟು ದಿನ ಮಾಡ್ಕೊಂಡಿರೋದು ಸಣ್ಣ ಪುಟ್ಟ ಮನಸ್ತಾಪನ ನೀವು ಮರಿಬೇಕು. ಸಾಧನೆ ಮಾಡೋಕ್ಕೆ ಹೋಗಬಾರ್ದು. ನಮ್ಮ ಕುಟುಂಬ, ನಮ್ಮ ಸಂಸಾರ, ನಮ್ಮ ಮಕ್ಕಳು, ನಮ್ಮ ಗಂಡ ಅಂತ ಚೆನ್ನಾಗಿರಬೇಕು ಅಂದರೆ ಮನಸ್ತಾಪನ ನೀವು ದೂರ ಇಟ್ಬಿಡಿ. ಏನು ಅವಮಾನ ಆಗಲ್ಲ. ಅತ್ತೆ ಮಾವ ಆಗ್ಬೋದು, ವಾರ್ಗಿತಿ ಭಾವ ಯಾರೇ ಆಗಿರಲಿ, ಅವರೆಲ್ಲ ಒಂದು ಫ್ರೆಂಡ್ ಥರ ನೋಡ್ಕೊಳ್ಳಿ. ನೀವು ಮಾತಾಡ್ಕೊಳ್ತಾ ಹೋಗ್ರಿ. ನೀವು ಪ್ರೀತಿ ಕೊಡಿ, ನೀವು ಪ್ರೀತಿ ತಗೊಳ್ಳಿ. ಮತ್ತು ನಿಮ್ಮ ತಾಯಿ ಒಂದು ಆರೋಗ್ಯದಲ್ಲಿ ಒಂಚೂರು ಏರುಪೇರು ಆಗುತ್ತೆ. ವೃಶ್ಚಿಕ ರಾಶಿಯವ್ರ ತಾಯಿಯಂದಿರಿಗೆ ಅವ್ರಗಳ ಕಡೆನೂ ನೀವು ಒಂದು ಗಮನ ಕೊಡಿ ಅಂತ ಹೇಳ್ಬೋದು. ಒಂದು ಹೆಣ್ಣಾಗಲಿ ಗಂಡಾಗಲಿ ವೃಶ್ಚಿಕ ರಾಶಿಯವರಿಗೆ ಯೋಗ ತುಂಬ ಚೆನ್ನಾಗಿ ಬಂದಿದೆ. ಈ ಯೋಗನ ತುಂಬ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಯಾವುದೇ ಒಂದು ದುಡ್ಡು ಕಾಸು ವರಮಾನ ಬಂದರೆ ಸಡನ್ನಾಗಿ ಸ್ನೇಹಿತರುಗಳಿಗೆ ನಂಬಿ ಕೊಟ್ಟು ಮೋಸ ಹೋಗಬೇಡಿ. ಆದಷ್ಟು ಗುರುಬಲ ಬಂದಾಗ ನೀವು ಕೂಡಿಟ್ಕೊಂಡಿದ್ದ ಹಣ ಕಷ್ಟದಲ್ಲಿ ಬೇಕಾಗುತ್ತೆ ಸ್ನೇಹಿತರೆ. ಇದೊಂದು ಮಾತನ್ನ ನೆನೆಸ್ಕೊಳ್ಳಿ. ಇದ್ದಾಗ ಅದನ್ನು ಕೂಡಿಡಿ, ಇಲ್ಲದೇ ಇದ್ದಾಗ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ವೃಶ್ಚಿಕ ರಾಶಿಯವರ ಮನೋರೋಗ ಎಲ್ಲ ಓಡೋಗೋ ಅಂಥ ಈ ಗುರುಬಲ ನಿಮಗೆಲ್ಲ ಒಳ್ಳೇದು ಮಾಡಲಿ. ಆದಷ್ಟು ಒಳ್ಳೆತನದಲ್ಲಿ ಭಾಳ ಹುಷಾರಾಗಿ ಹೆಜ್ಜೆ ಇಟ್ಟು ನೀವು ಈ ಒಂದು ಯೋಗನ ಅನುಭವಿಸ್ಬೇಕು ಅಂತ ಹೇಳ್ತೀನಿ ಸ್ನೇಹಿತರೆ. ಹರಿ ಓಂ, ಹರೇ ಶ್ರೀನಿವಾಸ. ಎಲ್ಲರಿಗೂ ಒಳ್ಳೆಯದಾಗಲಿ.